ನೀವು ಗೊತ್ತಿಲ್ಲ ಬಿ ಜೆ ಪಿಯವ್ರು ಎಂಥವ್ರು ಇದ್ದಾರೆ ಅಂತೇಳಿ. ಅದನ್ನೊಂದು RSS ಬ್ರೈನ್ ಅದ ಅನ್ನೋದನ್ನು ನೀವು ಮರಿಬಾರ್ದಾಗಿತ್ತು. ಬ್ರೈನ್ ಮತ್ತು ಕಾಲು ಕೈ ಎಲ್ಲ ಇದ್ದಂಥ ಒಂದು ಶಕ್ತಿ ಅದ. ಅಂಥ ಒಂದು RSS ಜನ ನಿಮ್ಮನ್ನು ಸುಲಭವಾಗಿ ನಿಮ್ಮ ಒಂದೊಂದು ಮಾತಿನಲ್ಲೂ ಹುಳಕ್ಕೆ ಕುಳಿತೀವಿ ಅಂತವ್ರು. ಮೌತ್ ಕಾ ಸೌದಾಗರ್ ಅಂಥೇಳಿ ಯಾವುದೋ ಕ್ಷಣದಲ್ಲಿ ಮಾತಾಡಿದಂಥ ಅದು ಆವತ್ತಿನ ಸುಳ್ಳಲ್ಲದು. ಆದರೆ ಅಂದು ಮಾತನ್ನು ಎಷ್ಟು ದೊಡ್ಡದು ಮಾಡಿ ಪ್ರಧಾನಿ ಆಗೋದಕ್ಕೆ ಎಷ್ಟು ಹೆಲ್ಪ್ ಆಯ್ತಪ್ಪ ಅದು ಅವರಿಗೆ. ಸೋನಿಯಾ ಗಾಂಧಿ ಅವ್ರನ್ನ ಸೋಲಿಸೋದಕ್ಕೆ, ಕಾಂಗ್ರೆಸ್ಸನ್ನು ಸೋಲಿಸೋದಕ್ಕೆ ಇದು ನೀವು ಮರ್ತವೆ ಅಂತ. ಹೀಗಾಗಿ ಇಂಥ ವಿಷಯಗಳನ್ನು ಇಂಥ ಮಾತುಗಳನ್ನು ಆಡೋಕ್ಕಿಂತಲೂ ಮೊದಲು 100 ಸಲ ಯೋಚನೆ ಮಾಡಬೇಕಾಗ್ತದೆ. ಇದ್ಯಾವುದೂ ಮಾಡಲಿಲ್ಲ ಕೇಜ್ರಿವಾಲ್ರು. ಯಾಕೆಂತಂದರೆ ನಿಧಾನಕ್ಕೆ ಅವರಲ್ಲಿ ನನ್ನ ದಿಲ್ಲಿಯಿಂದ ಯಾರೂ ಓಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಲೋಕಸಭಾ ಚುನಾವಣೆಯಲ್ಲಿ BJP ನಾವೀಗ ನಾವು ಗೆಲ್ತೀವಿ, ನಮ್ಮ ಒಂದು ಕೇಜ್ರಿವಾಲ್ ಮಾತು ನಡೀತಾರೆ ಅಂತ ತೆರಳಿ ಸೇರ್ತೀನಿ ನಿಮಗೆ. ಹೋಗಲಿ ಕೊನೆಯ ಕ್ಷಣದಲ್ಲಿ ಒಂದು 5 ಸೀಟ್ ಆದರೂ ನೀವು ಕಾಂಗ್ರೆಸ್ ಬಿಟ್ಕೊಟ್ಟಿದ್ದಾರೆ. ನಿಮ್ಮ ಓಟ್ ಬಿಟ್ಟು ಪರ್ಸೆಂಟೇಜ್ ಕಡಿಮೆ ಆಗಿದ್ದೀವಿ, 10-12 ಸೀಟ್ ನಿಮ್ಗೆ ಗೆಲ್ಲೋ ಸಾಧ್ಯಗಳಿದ್ದೀವಿ ಇವತ್ತು. ಇದು ನಿಮಗೆ ಮೂಲ ಆಯ್ತು ಇವತ್ತಂತ. ಇದರ ಅರ್ಥ ಎಲ್ಲ ಬೇಕಾಗಿಲ್ಲ ನಿಮಗೆ. ಯಾಕಂದರೆ ಕಾಂಗ್ರೆಸ್ ಜೊತೆಗೆ ಸರ್ಕಾರ ಮಾಡಿ ಒಂದು 48 ದಿವಸ 50 ದಿವಸ ಮಾಡಿ ನಂತರ ಗೆದ್ದರು ನೀವು ಮ್ಯಾಕ್ಸಿಮಮ್ ಮೆಜಾರಿಟಿಯಿಂದ. ಆಗ 2 ಪಕ್ಷದ್ದು ಆಗ ನಾವು ನೀವು ಗೆದ್ದಿದ್ರಿ. ಆದರೆ ಈಗ ಆಗಿನ ಕೇಜ್ರಿವಾಲ್ ಇಲ್ಲ. ಇವತ್ತು ನೀವು ಎಲ್ಲ ಪಕ್ಷಗಳ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ತಾ ಹೋದ್ರಿ. ಮತ್ತು ನಿಮ್ಮ ಒರಿಜಿನಲ್ ಫ್ರೆಂಡ್ಸ್ಗಳನ್ನ ಬಿಟ್ಟಿದ್ದು ಭಾಳ ದೊಡ್ಡ ತಪ್ಪು ಮಾಡಿದ್ರಿ ನಾವು. ಅಪರಾಧಿಯ ತಪ್ಪು. ಒಂದಿದ್ದು ಅಣ್ಣಾ ಹಜಾರೆ ಅವ್ರನ್ನ ವಿಶ್ವಾಸ ಹೋಗ್ಬೇಕಾಗಿತ್ತು, ಭೇಟಿ ಆಗಬೇಕಾಗಿತ್ತು, ಚರ್ಚೆ ಮಾಡಬೇಕಾಗಿತ್ತು. ಇಲ್ಲ ರೀ ನಾನು ಈ ದೃಷ್ಟಿಕೋನ ತೊಗೊಂಡಿದ್ದೀನಿ ಅಂತೇಳಿ ಅವರ ಮಾರ್ಗದರ್ಶನ ನಿರಂತರ ತೆಗೆದುಕೊಳ್ತಾ ಹೋಗಿದ್ದೀರಪ್ಪ ಅಂತಂದ್ರೆ ಅದು ಒಂದು ಡಿಫ್ರೆಂಟ್ ಆದಂಥ ಒಂದು ರಾಜಕಾರಣ ಆಗ್ತಿತ್ತು. ಬಿಲ್ಕುಲ್ ಭ್ರಷ್ಟಾಚಾರ ರಹಿತ ಅಂತ ಆಡಳಿತ ಇನ್ನಷ್ಟು ಜೋರಾಗಿ ಕೊಟ್ಟಿದ್ರೆ ಇನ್ನೂ ಬೇರೆ ಆಗ್ತದೆ. ಅಂದ್ರೆ ನಾವು ಇಮಾನ್ದಾರ, ನೀವು ಇಮಾನ್ದಾರ ಉಳಿದ್ರಿ. ಆದರೆ ಅಧಿಕಾರಶಾಹಿ ಜನ ಅಲ್ಲೇ ಎಷ್ಟು ಮಂದಿ ಶಿಕ್ಷೆ ಆಯಿತು, ಎಷ್ಟು ಮಂದಿ ಅಧಿಕಾರಿಗಳು ಮನೆಗೆ ಹೋದರು, ಎಷ್ಟು ಮಂದಿ ಭ್ರಷ್ಟಾಚಾರದ ಆರೋಪ ಹೊತ್ತಂಥವ್ರು. ಇನ್ನು ಭ್ರಷ್ಟಾಚಾರ ನಿಂತದ ನಮ್ಮ ಜಿಲ್ಲೆಯಲ್ಲೇ. ಇದನ್ನು ದೊಡ್ಡ ಇಶ್ಯೂ ಮಾಡಿ ಇವತ್ತು BJP ಅವರು ಹೇಳ್ತಾ ಇದ್ದಾರೆ ಇಲ್ಲ ಭ್ರಷ್ಟಾಚಾರ ಇಲ್ಲೂ ಅದ, ಇವರೊಬ್ಬ ಸ್ವತಃ ಭ್ರಷ್ಟರದಾರ. ಇಂಥ ಅನೇಕ ಆರೋಪಗಳು 1-2 ತೊಗೊಂಡ್ರಿ, ಜೈಲಿಗೂ ಹೋಗಿ ಬಂದ್ರಿ. ಆದರೂ ನೀವು ಪ್ರಾಮಾಣಿಕ ಅಂತ ನಮಗೂ ಅನಿಸ್ತದೆ. ಆದರೆ